incredible role that fathers play in our lives. From bedtime stories to life lessons, from holding our little hands to standing as our biggest supporters. Fathers are truly unique. To begin this memorable day on a positive note, let us invoke the blessings of the Almighty. Now I request Pujashri and Dhruv from 4th standard for prayer song. Thank you, Sasha. I welcome all my dear parents. ಎಲ್ಲ ತಾಯಿದ್ರು ಅಪ್ಪಂದಿರು ಎಲ್ಲ ಬಂದಿದ್ದಾರೆ ಇವತ್ತು. ತಮಗೂ ಸಹ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಕೊಡ್ತೇನೆ. ಅದೇ ರೀತಿ ನಮ್ಮ ಟೀಚರ್ಸ್, ನಮ್ಮ ಚಿಕ್ಕ ಪುಟಾಣಿಗಳು ಎಲ್ಲರಿಗೂ ಸ್ವಾಗತವನ್ನು ಕೊಡ್ತೇನೆ. ಅಪ್ಪಂದಿರ ದಿನ ಯಾಕೆ ತಂದೆಯವರು ಸೈಲೆಂಟ್ ವಾರಿಯರ್ಸ್ ಅಂತ ನಾವು ಹೇಳ್ತೇವೆ. ಸೈಲೆಂಟ್ ವಾರಿಯರ್ಸ್ ಅಂದ್ರೆ ಅವ್ರು ಯಾವುದೇ ಒಂದು ಅವ್ರ ಜೀವನ ಸ್ಯಾಕ್ರಿಫೈಸ್ ತರ ಹೆಂಡತಿ ಮಕ್ಕಳಿಗೋಸ್ಕರನೇ ಅವರು ಒದ್ದಾಡ್ತಾರೆ. ಅವರ ಖುಷಿ ಅಥವಾ ಅವರ ಬಗ್ಗೆ ಅವರು ಯಾವತ್ತೂ ಆಲೋಚನೆ ಮಾಡಲ್ಲ. ಅವರು ಹಳೆ ಚಪ್ಪಲಿ ಹಾಕೊಳ್ತಾರೆ, ಆದ್ರೆ ಹೆಂಡತಿ ಮಕ್ಕಳು ಏನು ಬಯಸ್ತಾರೆ ಅದನ್ನು ಅವ್ರು ಕೇಳೋದಕ್ಕಿಂತ ಮುಂಚೆನೆ ಕೊಡ್ತಾರೆ. ಯಾರು ತಮ್ಮ ಹೆಂಡತಿ ಮಕ್ಕಳಿಗೆ ಕಡಿಮೆ ಮಾಡಲ್ಲ. ಆದ್ರೆ ನಾವು ಎಷ್ಟು ಗೌರವ ಕೊಡ್ತೇವೆ ನಮ್ಮ ಗಂಡಂದಿರನ್ನ ಅಥವಾ ನಮ್ಮ ಮಕ್ಕಳ ತಂದೆಯನ್ನ, ಅದು ನಾವು ಮಕ್ಕಳಿಗೆ ಈ ಒಂದು ದಿನದ ಒಂದು ಪ್ರಯುಕ್ತ ನಾವು ಅದನ್ನು ಅವರಿಗೆ ತಂದೆ ಅಂದ್ರೆ ಏನು, ನಮ್ಮ ಜೀವನದಲ್ಲಿ ನಮ್ಮ ತಂದೆ ಸೂಪರ್ ಹೀರೋಗಳು, ಫಿಲ್ಮ್ ಹೀರೋಗಳು ಅಥವಾ ಕ್ರಿಕೆಟ್ ಪ್ಲೇಯರ್ಸ್ ನಮ್ಮ ಹೀರೋಗಳಾಗಬಾರದು. ಯಾವುದು ನಮ್ಮ ಪೇರೆಂಟ್ಸ್ ನಮ್ಮ ಹೀರೋಗಳಾಗಬೇಕು. ಅದನ್ನ ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕು. ನಾವು ಕೆಲವೊಂದು ಮಕ್ಕಳ ಕೇಳ್ತೇವೆ, ನಮ್ಮ ಶಾಲೆ ಮಕ್ಕಳು ಎಲ್ಲರೂ ಪೇರೆಂಟ್ಸ್ ಹೆಸರು ಹೇಳ್ತಾರೆ. ಯಾಕಂದ್ರೆ ನಾವು ಪದೇ ಪದೇ ಅವ್ರಿಗೆ ಹೇಳ್ತಾ ಇರ್ತೇವೆ, ನಿಮ್ಮ ಹೀರೋ ಯಾರು, ನಿಮ್ಮ ಜೀವನದ ರೋಲ್ ಮಾಡೆಲ್ ಯಾರು ಅಂತ ಕೇಳಿದ್ರೆ ನಿಮ್ಗೆ ನಮ್ಮ ಮಕ್ಕಳು ನಮ್ಮ ಅಪ್ಪ ನಮ್ಮ ಅಮ್ಮ ಅಂತ ಹೇಳ್ತಾರೆ. ಅದು ಬಹಳಷ್ಟು ಈಗ ಹೋದಾಗ ನಾವು ಹೇಳ್ತೇವೆ ನಿಮ್ಮ ಜೀವನದ ಹೀರೋಗಳು ಯಾರು ಅಂತ ಕೆಲವು ಫಿಲ್ಮ್ ಹೀರೋಗಳ ಹೆಸರು ಹೇಳ್ತಾರೆ ಅಥವಾ ಕ್ರಿಕೆಟರ್ಸ್ ಹೆಸರು ಹೇಳ್ತಾರೆ. ಇದಾಗಬಾರ್ದು. ನಮ್ಮ ತಂದೆ ತಾಯಿ, ನಮ್ಮ ಅಜ್ಜಿ ಅಜ್ಜ ಇವರೇ ನಮ್ಮ ಜೀವನದ ದೊಡ್ಡ ಹೀರೋಗಳು. ಯಾಕಂದ್ರೆ ಅವರಿಂದ ನಾವು ಇವರು ಅದು ಟಿವಿಯಲ್ಲಿ ನೋಡ್ಲಿಕ್ಕಷ್ಟೇ ಆಗಿಲ್ಲ. ಕ್ರಿಕೆಟರ್ಸ್ಗೆ ಮತ್ತೆ ಫಿಲ್ಮ್ ಹೀರೋಗಳಿಗೆ ಅವರನ್ನು ನಾವು ಆದರ್ಶವನ್ನಾಗಿ ಮಾಡ್ಕೊಳ್ಬಾರ್ದು. ನಮ್ಮ ತಂದೆ ತಾಯಿ, ನಮ್ಮ ಹಿರಿಯರೇ ನಿಮ್ಮ ಆದರ್ಶವನ್ನಾಗಬೇಕು. ಸೊ ಆ ಪ್ರಯುಕ್ತ ನಾವು ಮಕ್ಕಳಲ್ಲಿ ಇಂಥ ಒಂದು ಇದನ್ನು ಬಿತ್ತನೆ ಮಾಡಲಿಕ್ಕೆ ಈ ಒಂದು ಕಾರ್ಯಕ್ರಮ ಪಿತೃ ದೇವೋ ಭವ ಅಂತ ನಾವು ಮಾಡ್ತೇವೆ ಪ್ರತಿ ವರ್ಷ. ಸೊ ಇವತ್ತು ನೀವು ಬಂದು ನನಗೆ ಬಹಳ ಖುಷಿ ಆಯಿತು. ನಮಗೆ ನಮ್ಮ ಮಕ್ಕಳ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಇದರಲ್ಲೇ ಗೊತ್ತಾಗುತ್ತೆ. ಯಾಕಂದ್ರೆ ಮಕ್ಕಳ ಚಿಕ್ಕ ಪುಟ್ಟ ಒಂದು ಆಶೆಗಳನ್ನು ನೀವು ಹೇಳ್ತಿಸ್ಲಿಕ್ಕೆ ಬಂದಿದ್ದೀರಿ. ಇವತ್ತು ಮಕ್ಕಳ ಜೊತೆಗೆ ನೀವು ಮಕ್ಕಳಾಗಿ ಆಡಿ ಅವರ ಹೀರೋಗಳನ್ನ ನೀವು ಪ್ರೂವ್ ಮಾಡಬೇಕು. ಪ್ರೈಸ್ ವಿನ್ ಆಗೋದು ತುಂಬಾ ಇಂಪಾರ್ಟೆಂಟ್ ಅಲ್ಲ ಇಲ್ಲಿ. ಆದ್ರೆ ಅವ್ರ ಜೊತೆಯಲ್ಲಿ ನೀವು ಸಮಯ ಮಾಡ್ತೀರಲ್ಲ, ಅವ್ರ ಜೊತೆ ನೀವು ಆಟ ಆಡ್ತೀರಲ್ಲ, ಅದು ಇಂಪಾರ್ಟೆಂಟ್ ಆಗುತ್ತೆ.
ಸಿಕ್ಕಿದ್ರೆ ಅದೊಂದು ಆ್ಯಡೆಡ್ ಬೋನಸ್ ಅಂತ ಹೇಳ್ಬೋದು. ಆದರೆ ಈ ಕ್ಷಣ ನಾವು ಮನೆಯಲ್ಲಿ ನಾವು ಒತ್ತಡದ ಜೀವನ ಯಾವುದು, ಕೆಲಸದಿಂದ ಬರೋದು, ಊಟ ಮಾಡೋದು, ರೆಸ್ಟ್ ತಗೊಳ್ಳೋದು ಅಥವಾ ಮೊಬೈಲ್ ನೋಡೋದಾಗುತ್ತೆ. ನಾವು ಬಹಳಷ್ಟು ಸಮಯ ಮಕ್ಕಳಿಗೆ ಕೊಡದೇ ಇರಬಹುದು. ಆದರೆ ನೀವು ಇವತ್ತು ನಾವು ಕರ್ತದಕ್ಕಾಗಿ ನೀವು ಬಂದಿದ್ದೀರಿ ನೋಡೋದು ಬಹಳ ಅಂದ್ರೆ ಬಹಳ ಖುಷಿ ಆಯಿತು. ಸೊ ಈ ಒಂದು ದಿನ ನೀವು ಸಂಪೂರ್ಣವಾಗಿ ಏನು ಕಾರ್ಯಕ್ರಮ ಇದೆ ನಿಮಗೋಸ್ಕರ ಮಾಡಿರುವಂಥದ್ದು, ಒಂದು ನಿಮಗೆ ಫನ್ನಿ ಗೇಮ್ಸ್ ಇರುತ್ತೆ. ತುಂಬ ಥ್ಯಾಂಕ್ ಯು ನಿಮಗೆ ಬಂದದಕ್ಕಾಗಿ. ಈ ಕಾರ್ಯಕ್ರಮವನ್ನು ಚಂದ ರೀತಿಯಲ್ಲಿ ನಾವು ಆಚರಿಸುವ ಅಂತ ಹೇಳ್ತಾ ಎಲ್ಲರಿಗೂ ಇನ್ನೊಮ್ಮೆ ನಾನು ಸ್ವಾಗತವನ್ನು ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಪಾಸ್ ಆಗಿದ್ದಾರೆ. ಎರಡನೇದಾಗಿ